ಸಚಿವರು ಸದನಕ್ಕೆ ಸರಿಯಾಗಿ ಹಾಜರಾಗ್ತಾ ಇಲ್ಲ. ಹಾಜರಾದರೂ ಕೂಡ ಶಾಸಕರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿಲ್ಲ ಅಂತ ನಿನ್ನೆ ಸ್ಪೀಕರ್ ಯುಟಿ ಖಾದರ್ ಗರಂ ಆಗಿದ್ರು. ಒಂದು ಹಂತದಲ್ಲಿ ಸ್ಪೀಕರ್ ಪೀಠವನ್ನು ಬಿಟ್ಟು ಅವರು ಎದ್ದು ಹೋಗಿದ್ರು, ಸದನ ನಡೆಸಲ್ಲ ಅಂತ. ಇದೀಗ ಮುಖ್ಯಮಂತ್ರಿಗಳ ಸಿಟ್ಟಿಗೂ ಕೂಡ ಕಾರಣ ಆಗಿದೆ. ಸಚಿವರ ಕಾರ್ಯವೈಖರಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಉತ್ತರ ನೀಡದಿರೋ ಘಟನೆಯಿಂದಾಗಿ ಸರ್ಕಾರಕ್ಕೆ ಮುಜುಗರ ಆಗಿದೆ ಅಂತ ಸಚಿವರಿಗೆ ಒಂದು ಪತ್ರ ಬರೆದು ಬೇಸರ ಹೊರ ಹಾಕಿದ್ದಾರೆ ಮುಖ್ಯಮಂತ್ರಿ. 245 ಪ್ರಶ್ನೆಗಳ ಪೈಕಿ 90ಕ್ಕೆ ಮಾತ್ರ ಉತ್ತರ ಕೊಡಲಾಗಿದೆ. ಇದರಿಂದ ಶಾಸಕರ ಹಕ್ಕು ಮತ್ತು ಸದನದ ಘನತೆಗೆ ಚ್ಯುತಿಯಾಗಿದೆ. ಇಲಾಖೆಯಿಂದ ಯಾಕೆ ಉತ್ತರ ಕೊಟ್ಟಿಲ್ಲ, ವಿವರಣೆ ಕೊಡಿ ಅಂತ ಮುಖ್ಯಮಂತ್ರಿ ಸಚಿವರುಗಳಿಗೆ ಪತ್ರ ಬರೆದಿದ್ದಾರೆ. ಸಭಾಧ್ಯಕ್ಷ ಸ್ಪೀಕರ್ ಯುಟಿ ಖಾದರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಾವು ಇರೋದಕ್ಕೆ ಸಾಧ್ಯ ಆಗದಿದ್ರೆ ಇತರೆ ಸಚಿವರಿಂದ ಉತ್ತರ ಕೊಡಿಸಬೇಕಿತ್ತು, ಯಾಕೆ ಕೊಟ್ಟಿಲ್ಲ ಉತ್ತರ ಅಂತ ಮುಖ್ಯಮಂತ್ರಿ ಬರೆದಿರುವಂತ ಪತ್ರ, ಸಚಿವರನ್ನ ಉದ್ದೇಶಿಸಿ ಬರೆದಿರುವಂತ ಪತ್ರವನ್ನ ನೀವು ನೋಡ್ತಾ ಇದ್ದೀರಿ. ಪತ್ರದಲ್ಲಿ ಮುಖ್ಯಮಂತ್ರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ಈ ಬೆಳವಣಿಗೆ ಮುಜುಗರ ತಂದಿದೆ ಅನ್ನೋದನ್ನು ಅವರು ಉಲ್ಲೇಖಿಸಿದ್ದಾರೆ. ಸಚಿವರ ಕಾರ್ಯವೈಖರಿ ಮುಜುಗರ ತಂದಿದೆ ಅಂತ ಮುಖ್ಯಮಂತ್ರಿ ಉಲ್ಲೇಖಿಸಿರುವುದು. ಯಾಕೆ ಉತ್ತರ ಕೊಟ್ಟಿಲ್ಲ, ಉತ್ತರ ಕೊಡಿ. ಒಂದು ವೇಳೆ ನಿಮ್ಮ ಅನುಪಸ್ಥಿತಿ ಇದ್ದಾಗ ಉಳಿದ ಸಚಿವರಿಂದ ಉತ್ತರ ಕೊಡಿಸಬಹುದು, ಅದನ್ನೂ ಮಾಡಿಲ್ಲ ಯಾಕೆ ಅಂತ ಮುಖ್ಯಮಂತ್ರಿ ಪತ್ರದಲ್ಲಿ ಪ್ರಶ್ನಿಸಿರೋದು. ಇನ್ನು ನಿನ್ನೆ ಸದನದಲ್ಲಿ ಸ್ಪೀಕರ್ ಯುಟಿ ಖಾದರ್ ಗರಂ ಆಗಿದ್ರು, ಬೇಸರ ವ್ಯಕ್ತಪಡಿಸಿದ್ರು. ಒಂದು ಹಂತದಲ್ಲಿ ಅವರು ಕಲಾಪವನ್ನ ಅರ್ಧಕ್ಕೆ ಎದ್ದು ಹೋದ್ರು ಕಲಾಪದಿಂದ. ಕೊನೆಗೆ ಸ್ಪೀಕರ್ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸಗಳಾಯಿತು. ಯಾವ ರೀತಿ ಅಂತಾದ್ರೆ ಒಂದಿಷ್ಟು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸ್ಪೀಕರ್ ಅವರನ್ನು ಸಮಾಧಾನಗೊಳಿಸುವಂತ ಪ್ರಯತ್ನಗಳಾಯಿತು. ಇದರ ಬೆನ್ನಿಗೆ ಈಗ ಮುಖ್ಯಮಂತ್ರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಏನಾಗಿತ್ತು ಸೆಷನ್ ಅಲ್ಲಿ ನೋಡೋಣ. ಆ ಸದಸ್ಯರಿಗೆ ಇವತ್ತು ಅವರು ನಿಯಮಾವಳಿ ಪ್ರಕಾರ ಕೇಳಿದಂತ ಪ್ರಶ್ನೆಗೆ ನಾವು ಇವತ್ತು ಸರ್ಕಾರ ಉತ್ತರ ಕೊಡದಿದ್ದಲ್ಲಿ ಮತ್ತೆ ನಾವು ಹೇಳ್ತೇವೆ ನೀವು ಶಾಸಕರು ಬರುವುದಿಲ್ಲ, ಯಾಕೆ ಬರಬೇಕು, ಯಾವ ರೀತಿ ಆಗ್ತದೆ? ಇವರು ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ. ಕಾಲಿಂಗ್ ಅಟೆನ್ಷನ್ ಎಲ್ಲ 15ಕ್ಕಿಂತ ಜಾಸ್ತಿ ತಗೊಳ್ಬೇಡಿ. ಸರಿಯಾದ ಸಮಯಕ್ಕೆ ಕೋರಂ ಮಾಡ್ಲಿಕ್ಕೆ ಮತ್ತೆ ಆ ಸಮಯದಲ್ಲಿ ಬರುವುದಿಲ್ಲ. ಅದಾದ್ರೆ ಯಾವ ರೀತಿ ಇವತ್ತು ಹೋಗುವಂತದ್ದು? ಆದ್ರೆ ಮೊನ್ನೆ ಕೂಡ ಇದನ್ನು ನಾನು ಇವತ್ತು 2 ಸಲ ಬಹಳ ಗಂಭೀರತೆಯಿಂದ ಇರಬೇಕನ್ನ ನಾನು ಕೂಡ ಇದರ ಬಗ್ಗೆ ಚರ್ಚೆ ಮಾಡುವ ಸ್ಪಷ್ಟ ಆದೇಶ ಕೂಡ ಈ ಪೀಠದಿಂದ ಸತತವಾಗಿ 3 ಬಾರಿ ಇದನ್ನು ನಾನು 4 ಬಾರಿ 55ನೇ ಬೇಡ ಅದೇ ಏನು ಸುಧಾರಣೆ ಇವತ್ತು ಕಾಣುವಂತ ಪರಿಸ್ಥಿತಿಯಲ್ಲಿ ನನಗೆ ಕಾಣುವುದಿಲ್ಲ. ಈ ಸಲ ಈ ರೀತಿಯ ಬಹುಶಃ ಇದು ಧೋರಣೆ ಆದ್ರೆ ಬಹುಶಃ ಇವತ್ತು ಎಲ್ಲಾ ಸದಸ್ಯರು ಮೆಚ್ಚುವ ರೀತಿಯಲ್ಲಿ ಇದು ಸದನವನ್ನು ಹೇಗೆ ನಡೆಸುವಂತದ್ದು? ಆದ ಕಾರಣ ಬಹುಶಃ ಆಗಿಲ್ಲ, ನಾನು ಕೇಳಿದೆ ಅಂತ ಹೇಳಿದ್ರೆ, ಆದ ಕಾರಣ ಇವತ್ತು ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಆ ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸೋದಿಲ್ಲ. ನಾನು ನಿಜನ್ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.